ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವೀಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೊರಟಿರುವಂಥ ಗಾಡಿ ಬಂದುಬಿಟ್ಟು ಟಾಟಾ ಪಂಚ್ ಫೇಸ್ ಲಿಫ್ಟಲ್ಲಿ ಬಂದಿರೋದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಲಾಂಚ್ ಆಗಿರೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಆ ಒಂದು ಗಾಡಿ ಹೇಗಿದೆ ಏನು ಅಂತ ತೋರಿಸೋಣ ಅಂತೇಳಿ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ವೀಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನೀವೀಗ ನೋಡ್ತಿದ್ದೀರಾ ಫ್ರಂಟ್ ಲುಕ್ಕಿಂದ ಹೇಳೋದಾದರೆ ಅಂದರೆ ಫ್ರಂಟು ಮತ್ತು ಬ್ಯಾಕಲ್ಲಿ ಜಾಸ್ತಿಯಾಗಿ ಚೇಂಜ್ ಆಗಿರುವಂಥದ್ದು, ಮತ್ತು ಇಂಟೀರಿಯರ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ನಾನು ಫ್ರಂಟ್ ಲುಕ್ಕಿಂದ ತೋರಿಸ್ತಾ ಬರ್ತೀನಿ. ಸೊ ಫ್ರಂಟ್ ಲುಕ್ಕಲ್ಲಿ ನಾವು ನೋಡೋದಾದರೆ ಟಿ ಲೋಗೋದಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಟಿ ಲೋಗೋ ಬಂದುಬಿಟ್ಟು ಮೊದಲೆಲ್ಲ ಈ ಥರ ಇರ್ತಿತ್ತಿಲ್ಲ, ಸ್ವಲ್ಪ ಫ್ರಂಟಿಗೆ ಬಂದು ಅದರ ಮೇಲೆ ಟಿ ಲೋಗೋ ಅಟ್ಯಾಚ್ ಆಗಿರುವಂಥದ್ದು ನಾವು ನೋಡ್ತಿದ್ದಲ್ಲ. ಸೊ ಇವಾಗ ಏನಾಗಿದೆ, ಈ ಪಿಯಾನೋ ಬ್ಲ್ಯಾಕಲ್ಲಿ ಏನಿದೆ ಈ ಒಂದು ಪೋರ್ಷನಲ್ಲೇ ಟಿ ಲೋಗೋ ಬರುವಂಥದ್ದು, ಜೊತೆಗೆ ಈ ಪಿಯಾನೋ ಬ್ಲ್ಯಾಕ್ ಪ್ಲೈನ್ ಆಗಿ ಬರುವಂಥದ್ದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬರ್ತಾಯಿತ್ತು. ಇವಾಗ ಏನಾಗಿದೆ, ಸ್ವಲ್ಪ ಸೈಜ್ನ ಚಿಕ್ಕದು ಮಾಡಿ ಅದರಲ್ಲಿ ಕೂಡ ಒಂದು ಲೈನ್ಸ್ ಎಲ್ಲ ಡಿಸೈನ್ ಅಟ್ರಾಕ್ಷನ್ ಆಗಿ ಒಂದು ಡಿಸೈನ್ ಕೂಡ ಮಾಡಿರುವಂಥದ್ದು. ಇನ್ನು ನಾವು ಪಕ್ಕದಲ್ಲೇ DRL ಲೈಟ್ ನೋಡ್ತಾ ಇದ್ದೀವಿ. DRL ಲೈಟ್ ಕಾಮನ್ ಆಗಿ ನಾವು ನೆಕ್ಸಾನ್ದೆಲ್ಲ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ DRL ಲೈಟ್ ಆಗಿರ್ಬೋದು, ಇದು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇದು ಸಿಂಗಲ್ ಒಂದೇ ಲೈನ್ಸ್ ಇರುವಂಥದ್ದು. ಅಂದರೆ ನೆಕ್ಸಾನಲ್ಲಿ 2-3 ಲೈನ್ಸಲ್ಲಿ ಲೈಟ್ ಶೋ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿ ಶೋ ಆಗುತ್ತಲ್ಲ. ಬಟ್ ಇದರಲ್ಲಿ LED ಬಟ್ ಸಿಂಗಲ್ ಒಂದೇ ಸ್ಟ್ರಿಪ್ ಬಂದಿರುವಂಥದ್ದು, ಈ ಥರ ಒಂದು ಬಂದಿರುವಂಥದ್ದು ನೋಡ್ಬೋದು. ಬಟ್ ಇದು ತುಂಬ ದೊಡ್ಡದಿದೆ, ಬಟ್ ಬಂದಿರೋದು ಒಂದೇ ಲೈನ್ ಕಾಣ್ತಾ ಇದೆ, ಕೆಳಗಡೆ ಇಲ್ಲ. ಇಲ್ಲಿ ಕೆಳಗೆ ಏನಿದೆ ಇದು ಡಮ್ಮಿ, ಇಷ್ಟೇ ಅಗಲದಲ್ಲಿ ಲೈಟ್ ಇರೋದು, ಬಟ್ ಇಷ್ಟು ಎಕ್ಸ್ಟ್ರಾ ಇದನ್ನ ಕವರ್ ಮಾಡೋಕ್ಕೆ ಇದನ್ನ ಲೈನಿಂಗ್ ಎಲ್ದಿರುವಂಥದ್ದು. ಜೊತೆಗೆ ನಾವು ಇಲ್ಲಿ ನೋಡ್ಬೋದು, ಈ ಒಂದು ಕಟ್ಸ್ ಏನಿದೆ, ಈ ಕಟ್ಸಿಂದ ಕೆಳಗಡೆಗೆ ಈ ಎಡ್ಜ್ ಏನಿದೆ, ಈ ಎಡ್ಜಿಂದ ಕೆಳಗೆಗೆ ನಮಗೆ ಹೆಡ್ಲೈಟ್ ಬರುವಂಥದ್ದು. ಹೆಡ್ಲೈಟ್ ಬಂದುಬಿಟ್ಟು ಬಂಪರಲ್ಲಿ ಬರುತ್ತೆ, ಫ್ರಂಟ್ ಬಂಪರಲ್ಲಿ ಕಾರ್ನರಲ್ಲಿ. ಇದು ಆಲ್ಮೋಸ್ಟ್ ನೆಕ್ಸಾನ್ ಅಂತ ಹೇಳ್ಬೋದು. ನೆಕ್ಸಾನ್ ಡಿಸೈನಲ್ಲೇ ಇದೆ ಈ ಒಂದು ಹೆಡ್ಲೈಟ್, ನಾರ್ಮಲ್ LED ಲೈಟ್ಸ್. ಜೊತೆಗೆ ಇಲ್ಲಿ ಪ್ರೊಜೆಕ್ಟೆಡ್ ಫಾಗ್ ಲ್ಯಾಂಪ್ ನೋಡ್ಬೋದು. ಹೆಡ್ಲೈಟ್ಸ್ ಕೆಳಗೇ ಫಾಗ್ ಲ್ಯಾಂಪ್ ನೋಡ್ಬೋದು. ಇನ್ನು ಏರ್ ಸರ್ಕ್ಯುಲೇಷನ್ಸ್ಗೆ ಇಲ್ಲಿ ವಿಂಡ್ ಬಿಟ್ಟಿರುವಂಥದ್ದು. ಸೊ ಫ್ರಂಟಿಂದ ಬರುವಂಥ ಏರ್ ಈಸಿಯಾಗಿ ಪಾಸ್ ಆಗಲಿ ಅಂತೇಳಿ ಇಲ್ಲಿ ಏರ್ ಸರ್ಕ್ಯುಲೇಷನ್ಗೆ ಸ್ಪೇಸ್ ಬಿಟ್ಟಿರುವಂಥದ್ದು. ಇನ್ನು ಇಲ್ಲಿ ಫ್ರಂಟಿಂದ ನೀವು ನೋಡೋದಾದರೆ ಫ್ರಂಟ್ ಬಂಪರ್ ನೋಡ್ಬೋದು. ಫ್ರಂಟ್ ಸ್ಕಿಪ್ಲೈಟ್ ಬಂದುಬಿಟ್ಟು ಕೆಳಗೆ ಮಾತ್ರ ಬರ್ತಾಯಿತ್ತು. ಸ್ಕಿಪ್ಲೈಟ್ ಏನಿದೆ ಸಿಲ್ವರಲ್ಲಿ ಅದು ಕೆಳಗೆ ಮಾತ್ರ ಬರ್ತಿತ್ತಲ್ಲ, ಬಟ್ ಅದನ್ನ ಕನೆಕ್ಟೆಡ್ ಆಗಿ ಸ್ವಲ್ಪ ಮೇಲೆ ಎಲ್ಲ ಒಂದು ಲುಕ್ ವೈಸ್ ಸ್ವಲ್ಪ ಬದಲಾವಣೆ ತಂದಿದ್ದಾರೆ. ಇನ್ನು ಫ್ಯೂಚರಲ್ಲಿ ಅಡಾಸ್ ಬರುತ್ತೆ ಅನ್ನೋಂಥ ಒಂದು ರೀಸನ್ಗೆ ಅಡಾಸ್ಗೆ ಡಮ್ಮಿ ಕ್ಯಾಪ್ ಕೊಟ್ಟಿದ್ದಾರೆ. ಇಲ್ಲಿ ಅಡಾಸ್ ಇಲ್ಲ, ಬಟ್ ಫ್ಯೂಚರಲ್ಲಿ ಬರುತ್ತೆ ಅನ್ನೋ ಒಂದು ಕ್ಲೂಗೋಸ್ಕರ ಅಡಾಸ್ದೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಅಂದರೆ ಅಡಾಸ್ ಅಲ್ಲಿ ಇಲ್ಲ, ಇದೇ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. ಇದರೊಂದು ವೇರಿಯಂಟ್ ಬಂದುಬಿಟ್ಟು, ಈ ಗಾಡಿ ಯಾವ ವೇರಿಯಂಟ್ ಅಂತ ನೋಡೋದಾದರೆ ಅಕಂಪ್ಲಿಷ್. ಈ ಒಂದು ಗಾಡಿ ಬಂದುಬಿಟ್ಟು ಅಕಂಪ್ಲಿಷ್ ಆಗಿರುತ್ತೆ. ಈ ಒಂದು ಗಾಡಿ ಬಗ್ಗೆ ಹೇಳ್ತಿರೋದು ಅಕಂಪ್ಲಿಷ್. ಸೊ ಬೇಸ್ ಮಾಡಲ್ ಬಂದರೆ ಬೇಸ್ ಮಾಡಲ್ ತೋರಿಸ್ತೀನಿ ಏನೇನಿದೆ ಏನೇನಿಲ್ಲ ಅಂತ. ಸೊ ಈಗ ಸದ್ಯಕ್ಕೆ ನಾನು ಇದು ಈ ಟಾಪ್ ಎಂಡ್ ಗಾಡಿ ಅಕಂಪ್ಲಿಷ್ ಏನಿದೆ ಈ ಗಾಡಿದು ಒಂದು ತೋರಿಸ್ತಾ ಇರುವಂಥದ್ದು. ಸೊ ಡಮ್ಮಿ ಕ್ಯಾಪ್ ಕೊಟ್ಟಿದ್ದಾರೆ, ಅದರ ಮೇಲೆ ನಂಬರ್ ಪ್ಲೇಟ್ ಬರುವಂಥದ್ದು. ನಂಬರ್ ಪ್ಲೇಟಿಗೆ ಜಾಗ ಕೊಟ್ಟಿದ್ದಾರೆ. ಅದರ ಮೇಲೆ ನಿಮಗೆ ಕ್ಯಾಮ್ರಾ ಕೂಡ ಇಲ್ಲಿ ಇರುವಂಥದ್ದು ನೋಡ್ಬೋದು. ಕ್ಯಾಮ್ರಾ ಬಂದುಬಿಟ್ಟು 360 ಡಿಗ್ರಿ ವ್ಯೂವನ್ನು ಕ್ಯಾಪ್ಚರ್ ಮಾಡುತ್ತೆ. ಅಂದರೆ 4 ಕ್ಯಾಮ್ರಾ ಕೊಟ್ಟಿದ್ದಾರೆ ಡೋರ್ಗಳಲ್ಲೂ, ಮತ್ತು ಫ್ರಂಟ್ ಬ್ಯಾಕ್ ಎಲ್ಲ ಕಡೆ ಕೊಟ್ಟಿದ್ದಾರೆ 360. ಇದರ ಪಕ್ಕದಲ್ಲೇ ನೀವು ನೋಡ್ಬೋದು ಹಾರನ್ ಬಂದಿರುವಂಥದ್ದು. ಮೊದಲೆಲ್ಲ ಹಾರನ್ ಬಂದುಬಿಟ್ಟು ಈ ಒಂದು ಪೋರ್ಷನ್ ಒಳಗೆ ಬರ್ತಾಯಿತ್ತು, ಇಲ್ಲಿ ಒಂದು ಗ್ಯಾಪ್ ಕೂಡ ಬರುವಂಥದ್ದು. ಎಕ್ಸಾಂಪಲ್ ಇಲ್ಲಿ ಬರ್ತಾಯಿತ್ತು ಏನೋ, ಈ ಒಂದು ಪೋರ್ಷನಲ್ಲಿ ಬರ್ತಾಯಿತ್ತು, ಬಟ್ ಇವಾಗ ಇಲ್ಲಿದೆ ನೋಡ್ಬೋದು ಹಾರನ್ ಕೂಡ. ಇನ್ನು ಇಲ್ಲಿ ಟೋ ಮಾಡ್ತೀನಿ ಅಂತ ಹೇಳಿದ್ರೆ ಇದರಲ್ಲೂ ಡ್ಯೂಲ್ ಥೀಮಲ್ಲಿ ನೀವು ನೋಡ್ಬೋದು. ಅಂದರೆ ಬ್ಲ್ಯಾಕ್ ಮತ್ತು ಸಿಲ್ವರ್ ಏನಿದೆ ಇದು ಟೋಕಿಗೆ ಒಂದು ಸ್ಪೇಸ್ ಬಿಟ್ಟಿರುವಂಥದ್ದು. ಇನ್ನೊಂದು ಫ್ರಂಟ್ನಿಂದ ನೋಡ್ಕೊಂಬಿಡಿ. ಇನ್ನು ಸೈಡ್ ಲುಕ್ಕಿಗೆ ಹೋಗುವ. ಇದು ಡ್ಯೂಲ್ ಟೋನ್ ಕಲರ್ ಇರುವಂಥದ್ದು. ಸೊ ನೋಡ್ಬೋದು, ಆಫ್ ಬಾಡಿ ಬ್ಲ್ಯಾಕ್ ಆಗಿದ್ರೆ ಆಫ್ ಬಾಡಿ ಬ್ರೌನ್ಸ್ ಕಲರಲ್ಲಿ ಬಂದಿರುವಂಥದ್ದು. ಸೊ ಕೆಳಗೆ ಡೋರ್ ಕ್ಲಾಡಿಂಗ್ಸ್ ನೋಡ್ಬೋದು, ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ಕಾಮನ್ ಆಗಿ ಎಲ್ಲ ಗಾಡಿಗಳಿಗೂ ಡೋರ್ ಕ್ಲಾಡಿಂಗ್ಸ್ ಕೊಡುವಂಥದ್ದು ಇದರಲ್ಲಿ ಕೂಡ ಕ್ಯಾರಿ ಆಗಿದೆ. ಇನ್ನು ಸೈಡಿಂದ ನೋಡಿದ್ರೆ ನಿಮಗೆ ನಾರ್ಮಲ್ ಪಂಚ್ ಥರನೇ ಕಾಣುತ್ತೆ, ಬಟ್ ಫ್ರಂಟು ಬ್ಯಾಕಿಂದ ಸ್ವಲ್ಪ ಅಟ್ರಾಕ್ಷನ್ ಸ್ವಲ್ಪ ಚೇಂಜಸ್ ಆಗಿರುವಂಥದ್ದು. ಸೊ ಹಳೆ ಗಾಡಿಗಳಲ್ಲೂ ಕೂಡ ರೂಫ್ ರೈಲ್ ಬರ್ತಾಯಿತ್ತು, ಈ ಗಾಡೀಲಿ ಕೂಡ ಬಂದಿದೆ. ಸೊ ಹಳೆ ಗಾಡೀಲಿ ಕೂಡ ಶಾರ್ಕ್ವಿನ್ ಆ್ಯಂಟಿನ ಬರ್ತಾಯಿತ್ತು, ಹಳೆ ಗಾಡಿಯಲ್ಲಿ ಕೂಡ ಶಾರ್ಕ್ವಿನ್ ಆ್ಯಂಟನ ಬರ್ತಾಯಿತ್ತು, ಈಗ ಕೂಡ ಬಂದಿರುವಂಥದ್ದು ನೋಡ್ಬೋದು. ಇನ್ನು ಚೇಂಜಸ್ ಏನೇನು ಅಂತ ಹೇಳ್ತಾ ಬರ್ತೀನಿ. ಫ್ಯೂಲ್ ಕ್ಯಾಪ್ ಕೂಡ ಸೇಮ್ ಇರುವಂಥದ್ದು. ಆಮೇಲೆ ಈ ಕಲರ್ ಏನಿದೆ, ಈ ಕಲರ್ ಒಂದು ಹೊಸ ಕಲರ್ ಅಂತ ಹೇಳ್ಬೋದು, ಯಾಕೆಂತಂದರೆ ಇಷ್ಟು ಟೈಮ್ ಇತ್ತಿಲ್ಲ. ಸೊ ಒಂದೊಂದು ಹೊಸದಾಗಿ ಲಾಂಚ್ ಮಾಡೋದು ಒಂದು ಹೊಸ ಕಲರ್ನ ಲಾಂಚ್ ಮಾಡ್ತಾರೆ. ಸೊ ಇದರಲ್ಲಿ ನೋಡ್ಬೋದು. ಇನ್ನು ಇದರಲ್ಲಿ ನಿಮಗೆ ರೇರ್ ವ್ಯೂ ಮಿರರಲ್ಲೇ ನಿಮಗೆ ಇಂಡಿಕೇಟರನ್ನ ಕೊಟ್ಟಿರುವಂಥದ್ದು. ಜೊತೆಗೆ ಅಲ್ಲೇ ನಿಮಗೆ ಕ್ಯಾಮ್ರಾ ಕೂಡ ಬರ್ತದೆ. ಯಾಕೆಂದರೆ ಪಂಚಲ್ಲಿ ಇಷ್ಟು ಟೈಮ್ ತನಕ ಅಂದರೆ EV ಬಿಟ್ಟು PVನಲ್ಲಿ ಅಂದರೆ ಪೆಟ್ರೋಲ್ ಗಾಡಿಗಳಲ್ಲಿ
360 ಡಿಗ್ರಿ ವ್ಯೂ ಆಪ್ಷನ್ ಕೊಡ್ತಾ ಇತ್ತಿಲ್ಲ. ಸೊ ಮೊದಲ ಬಾರಿಗೆ ಈ ಒಂದು ಗಾಡಿಯಲ್ಲಿ ಆಪ್ಷನ್ ಕೊಡ್ತಾ ಇರುವಂಥದ್ದು. ಇನ್ನು ಡೋರ್ ಹ್ಯಾಂಡಲ್ ಯಾವುದು ಚೇಂಜ್ ಆಗಿಲ್ಲ. ಸೊ ಎಲ್ಲ ಗಾಡಿಗೂ ಫ್ಲಶ್ ಡೋರ್ ಬರ್ತಾಯಿತ್ತಲ್ಲ, ಸೊ ಆ ಥರ ಬರ್ಬೋದು ಅಂದ್ಕೊಂಡಿದ್ರೆ ಆ ಥರ ಇಲ್ಲ, ನಾರ್ಮಲ್ ಓಲ್ಡ್ನ ಕ್ಯಾರಿ ಆಗಿರುವಂಥದ್ದು, ಓಲ್ಡ್ ಸ್ಟೈಲಲ್ಲೇ ಹ್ಯಾಂಡಲ್ ಇರುವಂಥದ್ದು. ಇನ್ನು ಇಂಟೀರಿಯರ್ ಮತ್ತೆ ತೋರಿಸ್ತೀನಿ. ಇನ್ನು ಟೈರ್ ಸೈಜ್ ಬಂದುಬಿಟ್ಟು ಟಾಪ್ ಎಂಡಿಗೂ ಬೇಸ್ ಮಾಡಲ್ಗೆ ಟೈರ್ ಸೈಜ್ ಚೇಂಜಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಟೈರ್ನ ಸೈಜ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 16. ಸೊ ಇದರಲ್ಲಿ ಗುಡ್ ಇಯರ್ ಬರ್ದಿದೆ ಅಂತ ತಕ್ಷಣ ಗುಡ್ ಇಯರೇ ಬರೋಲ್ಲ, ಎಲ್ಲ ಚೇಂಜಸ್ ಆಗ್ತಾರೆ. ಅಪೋಲೋ ಬರುತ್ತೆ, ಗುಡ್ ಇಯರ್ ಬರುತ್ತೆ, MRF ಬರುತ್ತೆ, ಬ್ರಿಡ್ಜ್ಸ್ಟೋನ್ ಬರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಸೈಜ್ ಚೇಂಜ್ ಆಗಲ್ಲ, ಬಟ್ ಮೇಕ್ ಚೇಂಜ್ ಆಗುತ್ತೆ, ಅಂದರೆ ಕಂಪನಿ ಚೇಂಜ್ ಆಗ್ತಾ ಇರುತ್ತೆ. ಇದರಲ್ಲಿ R16 ಬರ್ದಿದೆ ನೋಡ್ಬೋದು, 16 ಇಂಚಿನ ಅಲಾಯ್ ವೀಲ್ ಇದು. ಇದು ಎಕ್ಸಾಕ್ಟಾಗಿ ಯಾವ ಡಿಸೈನ್ ಇದೆ ಅಂತ ಹೇಳಿದ್ರೆ ಇದು ಸಫಾರಿದು ಒಂದು ಡಿಸೈನ್ ಇದೆ, ಅಂದರೆ ಕಂಪ್ಲೀಟಾಗಿ ಇದು ಸಫಾರಿನ ಒಂದು ಕಾಪಿ ಅಂತ ಹೇಳ್ಬೋದು. ಇದು ಪಕ್ಕ ಸಫಾರಿದು, ಅಂದರೆ ಈ ಒಂದು ಡಿಸೈನ್ಸ್ ಏನಿದೆ ಇದೆಲ್ಲ 100% ಸಫಾರಿಯಲ್ಲಿ ಬರುವಂಥದ್ದು. ಈ ಒಂದು ಡಿಸೈನ್ ಕೊಟ್ಟಿರುವಂಥದ್ದು ನೋಡ್ಬೋದು. ಅಲಾಯಲ್ಲಿ 2 ಕಲರ್, ಸಿಲ್ವರ್ ಆ್ಯಂಡ್ ಬ್ಲ್ಯಾಕಲ್ಲಿ 2 ಕಲರ್ನಲ್ಲಿ ಫಿನಿಶಿಂಗ್ ಆಗಿರುವಂಥದ್ದು. ಇನ್ನು ಬ್ಯಾಕ್ ಪೋರ್ಷನ್ನ ತೋರಿಸ್ತೀನಿ. ಬ್ಯಾಕ್ ಪೋರ್ಷನ್ ನೋಡ್ಬೋದು ಹೇಗಿದೆ ಅಂತೇಳಿ. ಸೊ ಗ್ಲಾಸಲ್ಲಿ ಮಂಜು ಬಿದ್ದಿರುವಂಥದ್ದು ಮಾರ್ನಿಂಗ್ ಆಗಿರೋದ್ರಿಂದ ಸೊ ಇನ್ನು ಬೆಸ್ಟ್ ಅಲ್ಲ. ಇನ್ನು ನಿಮಗೆ ಬ್ಯಾಕಿಂದ ಹೇಳೋದಾದರೆ ನೆಕ್ಸಾನಿಗೆಲ್ಲ ಬರುತ್ತಲ್ಲ ಆ ಡಿಸೈನ್ ಅಲ್ಲ, ಬಟ್ ನೆಕ್ಸಾನಿಗೆ ಬರೋ ಥರದಲ್ಲಿ ಕನೆಕ್ಟೆಡ್ LED ಟೈಲ್ ಲ್ಯಾಂಪ್ ನೀವು ನೋಡ್ಬೋದು. ಇದರಲ್ಲಿ ನಮಗೆ ರಿವರ್ಸ್ ಲೈಟೆಲ್ಲ ಇಲ್ಲಿ ಶೋ ಆಗುತ್ತೆ ಅಂತ ಅನ್ಕೋತೀನಿ, ಅಂದರೆ ಬ್ರೇಕ್ ಲೈಟ್ ಇಲ್ಲಿ ಶೋ ಆಗ್ಬೋದು. ಇನ್ನು ಹೆಡ್ಲೈಟ್ ಹಾಕಿದ್ರೆ ಇಲ್ಲಿ ಎಲ್ಲ ಲೈಟ್ ಶೋ ಆಗೋವಂಥದ್ದು. ಸೊ ಬ್ಯಾಕ್ ಪೋರ್ಷನಿಂದ ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಬ್ಯಾಕ್ ಪೋರ್ಷನಿಂದ ಬಾಡಿಗೂ ಮತ್ತು ಡೋರಲ್ಲಿ ಅಟ್ಯಾಚೆಡ್ ಆಗಿ ಒಂದು LED ಲೈಟ್ಸ್ ಟೈಲ್ ಲ್ಯಾಂಪ್ ಬಂದಿರುವಂಥದ್ದು. ಇನ್ನು ಟಿ ಲೋಗೋ ಬಂದುಬಿಟ್ಟು ಚೇಂಜ್ ಆಗಿದೆ. ಟಿ ಲೋಗೋ ಬಂದುಬಿಟ್ಟು ಸ್ವಲ್ಪ ದೊಡ್ಡದು ಮಾಡಿದ್ದಾರೆ ಅಂತ ಅನ್ಕೋತೀನಿ. ಇನ್ನು ಇದು ಟೈಲ್ ಲ್ಯಾಂಪಿಗೆ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿ ಬಂದಿರುವಂಥದ್ದು. ಇನ್ನು ಇಲ್ಲಿ ಪಂಚ್ ಅನ್ನೋಂಥ ಬ್ಯಾಡ್ಜಿಂಗ್ ನೋಡ್ಬೋದು ವುಡ್ ಡೋರಲ್ಲಿ. ಇನ್ನು ನೆಕ್ಸ್ಟ್ ಕೆಳಗೆ ಕ್ಯಾಮರಾ ಬಂದುಬಿಟ್ಟು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದೆಷ್ಟರ ಮಟ್ಟಿಗೆ ನಿಲ್ಲುತ್ತೆ ಗೊತ್ತಿಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಮರಾ. ಇಲ್ಲೇ ನಮಗೆ ಬುಡ್ ಡೋರ್ ಓಪನ್ ಮಾಡೋಕ್ಕೂ ಕೂಡ ಬಟನ್ ಇಲ್ಲಿ ಕೊಟ್ಟಿರ್ತಾರೆ, ಅಂದರೆ ಬುಡ್ ಡೋರು ಮ್ಯಾನ್ಯಲಿ ಓಪನ್ ಮಾಡಬೇಕು, ಯಾವುದೇ ಒಂಥರ ಎಲೆಕ್ಟ್ರಾನಿಕ್ ಎಲ್ಲ ಬರೋಲ್ಲ. ಜಸ್ಟ್ ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ, ಜಸ್ಟ್ ಬೂಟ್ನ ಓಪನ್ ಮಾಡ್ಬೋದು. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಿಂದೆ ಸ್ಕಿಪ್ ಲೈಟ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ತುಂಬ ದೊಡ್ಡದು ಅಂತ ಅನಿಸ್ತಾ ಇದೆ. ಅದರಲ್ಲೂ ಡಬಲ್ ಕಲರಲ್ಲಿ ಬಂದಿದೆ, ಅಂದರೆ ಸಿಲ್ವರ್ ಫುಲ್ ಕೆಳಗೆ ಫಿನಿಶಿಂಗ್ ಸಿಲ್ವರಲ್ಲಿ ಫಿನಿಶಿಂಗ್ ಮಾಡಿಬಿಟ್ರೆ ಇದು ಗಾಡಿಯಲ್ಲಿ ಈ ಪೋರ್ಷನ್ ಇಷ್ಟೇ ನಿಮಗೆ ಸಿಲ್ವರ್ ಕಾಣ್ತಾ ಇದೆ. ಪುನಃ ಕೆಳಗೆ ಬ್ಲ್ಯಾಕಲ್ಲಿ ಕ್ಯಾರಿ ಆಗಿದೆ. ಜೊತೆಗೆ ಇಲ್ಲಿ ರಿವರ್ಸ್ ಲೈಟ್ ಇದೆ, ಇಲ್ಲಿ ರಿವರ್ಸ್ ಲೈಟ್, ಅಲ್ಲಿ ಬ್ರೇಕ್ ಲೈಟ್. ಸೊ 2 ಕಡೆಗಳಲ್ಲಿ ಬಂಪರಲ್ಲಿ ರಿಫ್ಲೆಕ್ಟರ್ನ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಬೂಟ್ ಒಳಗೆ ತೋರಿಸ್ತೀನಿ, ಅಂದರೆ ಟೈಲ್ ಲ್ಯಾಂಪ್ ಸೈಡಿಂದ ತೋರಿಸಿಲ್ಲಲ್ಲ, ನೋಡ್ಕೊಂಬಿಡಿ. ಟೈಲ್ ಲ್ಯಾಂಪ್ ಇದು ಲೈಟ್ಸ್ ಮತ್ತೆ ಹಾಕಿ ತೋರಿಸ್ತೀನಿ, ಯಾವ್ಯಾವ ಲೈಟ್ ಏನು ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬ್ರೇಕ್ ಲೈಟ್ಸ್ ಬರುತ್ತೆ, ಇದು ಇಂಡಿಕೇಟರ್ ಬರ್ಬೋದು ಮೋಸ್ಟ್ಲಿ, 2 ಕಡೆ ಇಂಡಿಕೇಟರ್ಸ್ ಬರುತ್ತೆ, ಅದು ರಿವರ್ಸ್ ಲೈಟ್. ಓಕೆ, ಕ್ಲಿಯರ್. ಇದು ಬ್ರೇಕ್ ಲೈಟ್, ಇಲ್ಲಿ ಬ್ರೇಕ್ ಲೈಟ್ ಶೋ ಆಗುತ್ತೆ, ಜೊತೆಗೆ ಇಲ್ಲಿ ಇಂಡಿಕೇಟರ್ಸ್ ಬರುತ್ತೆ, ಅಲ್ಲಿ ರಿವರ್ಸ್ ಲೈಟ್ ಬರುತ್ತೆ. ಸೊ ಹಳೆ ಗಾಡಿಗಳಲ್ಲೂ ರಿವರ್ಸ್ ಲೈಟ್ ಕೆಳಗೆ ಬರ್ತಾಯಿದ್ದು ಅಂತ ಈ ಗಾಡೀಲಿ ಕೂಡ ಹಿಂದೆನೇ ಕೊಡ್ತಿರುವಂಥದ್ದು. ಇನ್ನು ರೇರಲ್ಲಿ ನಿಮಗೆ ಡಿಫಾಗರ್ ಕೂಡ ನೋಡ್ಬೋದು, ಡಿಫಾಗರ್ ಕೂಡ ಕೊಟ್ಟಿದ್ದಾರೆ, ಡಿಫಾಗರ್ ಇದೆ, ಜೊತೆಗೆ ಒಂದು ವೈಪರ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಬುಡ್ ಡೋರ್ ಓಪನ್ ಮಾಡೋಣ. ಬುಡ್ ಡೋರ್ ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ. ಸೊ ಇದರಲ್ಲೀಗ 366 ಲೀಟರ್ ಕೆಪಾಸಿಟಿ ಇರುವಂಥ ಬೂಟ್ ಸ್ಪೇಸ್ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಇಲ್ಲಿ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಜಾಸ್ತಿ ಲೋಡೆಲ್ಲ ಹಾಕೋಕ್ಕಾಗಲ್ಲ, ಜಸ್ಟ್ ಇದು ಹಿಂದೆಯಿಂದ ಏನು ಕೂತಿರ್ತೀವಿ, ಸೊ ಇಲ್ಲಿ ಏನು ತೆಗಿಯೋಕ್ಕಾಗದಂಗೆ ಒಂಥರ ಒಂದು ಫಿನಿಶಿಂಗ್ ಥರ ಇದು. ಜೊತೆಗೆ ಇದನ್ನ ನಾವು ಇಲ್ಲಿ ಲಾಕ್ ಕೂಡ ಮಾಡ್ಕೋಬೋದು. ಇಲ್ಲಿ ಲಾಕ್ ಮಾಡಿಕೊಂಡ್ರೆ ಇಲ್ಲಿ ಲಾಕ್ ಮಾಡಿಕೊಂಡ್ರೆ ಸೊ ಇದು ಕೂಡ ಮೂವ್ಮೆಂಟ್ ಇರುತ್ತೆ ಮೇಲೆ ಕೆಳಗೆ. ಸೊ 366 ಲೀಟರ್ ಕೆಪಾಸಿಟಿ. ಜೊತೆಗೆ ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಇನ್ನು ಟೂಲ್ ಕಿಟ್ ನೋಡ್ಬೋದು, ಜಾಕ್ ಹ್ಯಾಂಡಲ್, ವೀಲ್ ಸ್ಪ್ಯಾನರ್ ಅದೆಲ್ಲ ಈ ಬ್ಯಾಗಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಒಂದು ಸ್ಪೇರ್ ವೀಲ್ ಕೂಡ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು. ಇದು ಕ್ಯಾಮ್ರಾಕ್ಕೆ ಬಂದಿರೋಂಥ ಮೌಂಟಿಂಗ್. ಜೊತೆಗೆ ಇಲ್ಲಿ ನಂಬರ್ ಪ್ಲೇಟಿಗೆ ಇದು ಲೈಟ್ ಬೀಳುವಂಥದ್ದು. ಇದು ನಂಬರ್ ಪ್ಲೇಟಿಗೆ ಕೊಟ್ಟಿರುವಂಥ ಲೈಟ್ ಇಲ್ಲಿ ಇರುತ್ತೆ. ಸೊ ಇದು ಕ್ಲೋಸ್ ಆದರೆ ನಂಬರ್ ಪ್ಲೇಟ್ ಜಾಗಕ್ಕೆ ಬರುತ್ತೆ. ಸೊ ನೋಡ್ತಿದ್ರೆ ಕ್ಯಾಮ್ರಾದ 2 ಕಡೆಗಳ ಒಂದು ಲೈಟ್ ಇತ್ತು, ಅದು ನಂಬರ್ ಪ್ಲೇಟ್ ಕಾಣೋಂಗೆ. ಜೊತೆಗೆ ರೇರಲ್ಲಿ ನಾನು ಹೇಳಿದಾಗಲೇ 2 ಸೆನ್ಸರ್ಗಳು ಕೊಟ್ಟಿರುವಂಥದ್ದು, ರಿವರ್ಸ್ ಸೆನ್ಸರ್ ಕೂಡ ಇದೆ, ಕ್ಯಾಮ್ರಾ ಕೂಡ ಇದೆ. ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಮತ್ತೆ ತೋರಿಸ್ತೀನಿ ಒಳಗೋದಾದ್ಮೇಲೆ. ಇವಾಗ ಒಳಗೋಗೋಣ. ಸೊ ಡ್ರೈವರ್ ಡೋರಲ್ಲಿ ನೋಡ್ಬೋದು ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ, ಅಂದರೆ ಮ್ಯಾನ್ಯಲಿ ಕೂಡ ವರ್ಕ್ ಮಾಡ್ಬೋದು. ರಿಕ್ವೆಸ್ಟ್ ಸೆನ್ಸರ್ ಅಂದರೆ ಕೀ ಜೊತೆಗೆ ಇಟ್ಕೊಂಡ್ರೆ ಈ ಬಟನ್ ಒತ್ತಿದ್ರೆ ಸಾಕು ಅನ್ಲಾಕ್ ಆಗುವಂಥದ್ದು, ಆ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಡ್ಯೂಲ್ ಟೋನಲ್ಲಿ ನೀವು ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ 2 ಮಿಕ್ಸ್ ಆಗಿ ಬಂದಿರುವಂಥದ್ದು. ಇದು ಪ್ಯೂರ್ ವೈಟ್ ಆಗಿರೋದಿಲ್ಲ, ಒಂಥರ ಡಸ್ಟ್ ಮಾರ್ಕ್ ಥರ ಒಂಥರ ವೈಟಲ್ಲೇ ಬ್ಲ್ಯಾಕ್ ಮಾರ್ಕ್ಸ್ ಇದೆ.
ಆ ಥರ ಒಂದು ಡಿಸೈನಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಇದರಲ್ಲಿ ಸಿಲ್ವರ್ ಫಿನಿಶಿಂಗ್ನ ಒಂದು ಲಿವರ್ ನೋಡ್ಬೋದು, ಡೋರ್ ಓಪನ್ ಮಾಡಲಿಕ್ಕೆ ಇರುವಂಥದ್ದು. ಇನ್ನು ಡೋರ್ ಲಾಕ್ ಆಗುವಂಥದ್ದು ಇದೆಯಲ್ಲ, ಇದು ಬ್ಲ್ಯಾಕ್ ಕಲರೇ ಕೊಟ್ಟಿದ್ದಾರೆ. ಇನ್ನು ಟ್ವಿಟ್ಟರ್ ಎಲ್ಲ ನೋಡ್ಬೋದು. ಇನ್ನು ಇಲ್ಲಿ ಮಿರರ್ ಅಡ್ಜಸ್ಟ್ಮೆಂಟ್, ಮಿರರ್ ಫೋಲ್ಡಿಂಗ್ ಆಗಿರ್ಬೋದು, ಮಿರರ್ ಅಡ್ಜಸ್ಟ್ಮೆಂಟ್ ಅಪ್ ಡೌನ್ ರೈಟ್ ಲೆಫ್ಟ್ ಆ ಥರ ಎಲ್ಲ ಅಡ್ಜಸ್ಟ್ ಮಾಡ್ತೀವಲ್ಲ, ಅದೆಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಅಂದರೆ ಡ್ರೈವರ್ ಡೋರ್ ಪ್ಯಾಡಲ್ಲೇ ಕೊಟ್ಟಿದ್ದಾರೆ. ಕೆಲವೊಂದು ಗಾಡಿಗೆ ಇಲ್ಲಿ ಕೊಡುತ್ತಲ್ಲ, ಅದಕ್ಕೋಸ್ಕರ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಇಲ್ಲಿ ಮಿರರ್ನ ಅಪ್ ಡೌನ್ ಮಾಡೋ ಬಟನ್ಸ್ ಎಲ್ಲ ಇಲ್ಲೇ ಇದೆ ನೋಡ್ಬೋದು. 4 ಕಡೆಗೆ ಪವರ್ ವಿಂಡೋಸ್ ಕೊಟ್ಟಿರುವಂಥದ್ದು. ಇನ್ನು ಹೋಲ್ಡ್ ಮಾಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ಬಟನ್ನ. ಇಲ್ಲಿಗೆ ಸೀಟ್ ಬರೋಣ. ಡ್ರೈವರ್ ಸೀಟ್ ಬಂದುಬಿಟ್ಟು ಆಟೋಮೆಟಿಕ್ ಕೊಟ್ಟಿಲ್ಲ, ಅಂದರೆ ಎಲೆಕ್ಟ್ರಾನಿಕಲಿ ಮೆಮೊರಿ ಸೀಟ್ ಆ ಥರ ಎಲ್ಲ ಕೊಟ್ಟಿಲ್ಲ. ಜಸ್ಟ್ ಇಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ ಕೊಡೋದ್ರೆ ಇಲ್ಲೊಂದು ಲಿವರ್ ಕೊಟ್ಟಿದ್ದಾರೆ, ಹೈಟ್ ಅಡ್ಜಸ್ಟ್ಮೆಂಟ್. ಇನ್ನು ಫ್ರಂಟ್ ಅಡ್ಜಸ್ಟ್ಮೆಂಟ್ ಅಂದರೆ ಫ್ರಂಟ್ ಬ್ಯಾಕ್ ಅಡ್ಜಸ್ಟ್ಮೆಂಟ್ ಆದರೆ ಫ್ರಂಟಲ್ಲಿ ಒಂದು ಲಿವರ್ ಕೊಟ್ಟಿದ್ದಾರೆ. ಈ ಒಂದು ಲಿವರ್ನ ನಾವು ಎತ್ಬಿಟ್ಟು ಹಿಂದೆ ಮುಂದೆ ಮಾಡ್ಕೋಬೇಕು. ಇನ್ನು ಬ್ಯಾಕ್ ಸೈಡದು ಏನು ಸಪೋರ್ಟ್ ಇದೆ ಇದನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರೆ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಇದ್ರ ಕೂಡ ಡ್ಯೂಲ್ ಥೀಮಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಬ್ಲ್ಯಾಕ್ ಆ್ಯಂಡ್ ಮತ್ತು ಒಂಥರ ಬ್ಲೂ ಥರ ಯಾವುದೋ ಮಿಕ್ಸ್ ಇದೆ ಕಲರ್. ಸೊ ಇದರಲ್ಲಿ ಲೆದರ್ ಫಿನಿಶಿಂಗ್ ಕೊಟ್ಟಿಲ್ಲ ಇನ್ನು. ಇದು ಟಾಪ್ ಎಂಡ್ ಆಗಿದ್ದರೆ ಕೊಡಬೇಕಾಗಿತ್ತು. ಜಸ್ಟ್ ಇದು ಕೊಟ್ಟಿಲ್ಲ ಅಂತ ಹೇಳೋದಾದರೆ ಇದೇ ಒಂದು ಟಾಪ್ ಎಂಡ್ ಗಾಡಿಗೆ ಬರುವಂಥ ಒಂದು ಡಿಸೈನ್ ಆಗಿರುತ್ತೆ ನೋಡ್ಬೋದು. ಇನ್ನು ಫ್ರೆಂಡ್ಸ್ ಸ್ಟೇರಿಂಗ್ ಬಗ್ಗೆ ಬರೋದಾದರೆ ಇದು ಲೆದರ್ ಫಿನಿಶಿಂಗಲ್ಲಿ ಬಂದಿರುವಂಥದ್ದು. ಸೊ ಒಂಥರ ಫೈಬರ್ ಟೇಪಲ್ಲಿ ಬರ್ತೈತಲ್ಲ, ಒಂಥರ ರಬ್ಬರ್ ಟೇಪಲ್ಲಿ ಆ ಥರ ಬಂದಿಲ್ಲ, ಇದು ಲೆದರ್ ಫಿನಿಶಿಂಗ್. ಸೊ ಸ್ಟಿಚಿಂಗ್ ಎಲ್ಲ ನೋಡ್ಬೋದು, ಈ ಒಂದು ಪಾಯಿಂಟಲ್ಲಿ ಸ್ಟಿಚಿಂಗ್ ಬರುತ್ತೆ. ಇನ್ನು ಈ ಸ್ಟೇರಿಂಗ್ ಬಂದುಬಿಟ್ಟು 2 ಸ್ಪೋಕ್ ಎಲಿಮಿನೇಟೆಡ್ ಸ್ಟೇರಿಂಗ್ ಆಗಿರುತ್ತೆ. ಹಳೆ ಗಾಡಿಗಳಲ್ಲಿ ಸ್ಟೇರಿಂಗಲ್ಲಿ ಇಲ್ಲಿ ಟಿ ಲೋಗೋ ಒಂದು ಫ್ರಂಟಲ್ಲಿ ಬರ್ತದಲ್ಲ, ಆ ಥರ ಅಟ್ಯಾಚ್ ಆಗಿರುತ್ತದೆ, ಅಂಟಿಸ್ತಿರ್ತಿದ್ರು. ಬಟ್ ಇವಾಗ ಏನಾಗಿದೆ, ನೆಕ್ಸಾನಿಗೆಲ್ಲ ಕೊಡೋ ಥರನೇ ಹಾರನ್ ಕ್ಯಾಪ್ ಚೇಂಜ್ ಆಗಿದೆ. ಜೊತೆಗೆ ಇಲ್ಲಿ ಕೀ ಆನ್ ಮಾಡಿದಾಗ ಮಾತ್ರ ಇಲ್ಲಿ ಟಿ ಲೋಗೋ ಶೋ ಆಗುತ್ತೆ. ಜೊತೆಗೆ ಇಲ್ಲಿ ಕ್ರೂಸ್ ಕಂಟ್ರೋಲ್, ಇದು ಓಡೋಮೀಟರ್ ಅಂದರೆ ಮೀಟ್ರ್ ಬೋರ್ಡ್ ನಾವು ಇಲ್ಲಿ ಕಂಟ್ರೋಲ್ ಮಾಡಿದ್ರೆ ಇಲ್ಲಿ ಬಂದುಬಿಟ್ಟು ನಾವು ಸ್ಪೀಕರ್ಸ್ ಆಗಿರ್ಬೋದು, ವಾಯ್ಸ್ ಅಸಿಸ್ಟೆಂಟ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಈ ಎಲ್ಲವನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದು ಆನ್ ಮಾಡಿ ತೋರಿಸ್ತೀನಿ. ಜೊತೆಗೆ ಡ್ಯಾಶ್ ಬೋರ್ಡ್ ನೋಡ್ಕೊಂಬಿಡಿ, ಡ್ಯಾಶ್ ಬೋರ್ಡ್ ಹೇಗಿದೆ ಅಂತ. ಇನ್ನು AC ವೆಂಟ್ ಇದೆಲ್ಲ ಈ ಒಂದು ಪೋರ್ಷನ್ ಚೇಂಜ್ ಆಗಿದೆ. ಸಪ್ರೇಟ್ ಏನೋ ಬರ್ತಾಯಿತ್ತು, ಬಟ್ ಇದರಲ್ಲಿ ನಮಗೆ ಕನೆಕ್ಟಾಗಿ ಒಂದೇ ಬಂದಿದೆ. ಬಟ್ ಇದು ಡಮ್ಮಿ ಇದೆ, ಇಲ್ಲಿ ಒಂದು ಡಿಸೈನ್ ವೈಸ್ ಕೊಟ್ಟಿದ್ದಾರೆ ಅಷ್ಟೇ ಮ್ಯಾಚಿಂಗ್ ಮಾಡೋಕ್ಕೆ. ಇಲ್ಲಿ AC ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಟೋಟಲಾಗಿ 4 ಇದೆ ಫ್ರಂಟಲ್ಲಿ. ಇದರಲ್ಲಿ ಡಬಲ್ ಕಲರಲ್ಲಿ ಕೊಟ್ಟಿದ್ದಾರೆ, ಅಂದರೆ ಇದು ಪ್ಯೂರ್ ವೈಟ್, ಇದು ಬಂದುಬಿಟ್ಟು ಒಂಥರ ಡಸ್ಟಿ ಥರ ಹೇಳ್ದಲ್ಲಾಗಲೇ ಅದೇ ಥರ ಬಂದಿರುವಂಥದ್ದು ನೋಡ್ಬೋದು. ಇದರಲ್ಲಿ ವೈಟ್ ಮಿಕ್ಸ್ ಒಂಥರ ಬ್ಲ್ಯಾಕ್ ಡಾಟ್ಸ್ ಇದೆ. ಜೊತೆಗೆ ಬ್ಲ್ಯಾಕಲ್ಲಿ ಫಿನಿಶಿಂಗ್ ಆಗಿರುವಂಥ ಒಂದು ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಡ್ಯಾಶ್ ಬೋರ್ಡಲ್ಲಿ ಯಾವುದೇ ಥರದ ಎಲ್ಲಿಯೂ ಲೆದರ್ ಫಿನಿಶಿಂಗ್ ಆ ಥರ ಎಲ್ಲ ಕೊಟ್ಟಿಲ್ಲ ಇನ್ನು. ಪಂಚಲ್ಲಿ EVಗಳಲ್ಲಿ ಬರುತ್ತಲ್ಲ ಆ ಥರ. ಇದು ಏನಿದೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ 10.25 ಇಂಚಸ್ನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀವು ನೋಡ್ಬೋದು. ಇನ್ನು ಇಗ್ನಿಷನ್ ಆನ್ ಮಾಡೋ ಮುಂಚೆ ನಾನು ಕಂಪ್ಲೀಟಾಗಿ ಇದ್ರ ಬಗ್ಗೆ ಎಲ್ಲ ತೋರಿಸ್ಬಿಡ್ತೀನಿ. ಇದು ಬಂದುಬಿಟ್ಟು 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಗಿರುತ್ತೆ. ಜೊತೆಗೆ ಪೆಟ್ರೋಲ್ ಇಂಜನ್. ಇದರಲ್ಲಿ ಯಾವುದೇ ಥರದ ತುಂಬ ಜನ ಕೇಳ್ತಾರೆ ಡೀಸೆಲ್ ಪೆಟ್ರೋಲ್ ಅಂತ. ಸೊ ಇದರಲ್ಲಿ ಇನ್ನೂ ಡೀಸೆಲ್ ಬಂದಿಲ್ಲ, ಜಸ್ಟ್ ಬಂದಿರೋದು EV ಮತ್ತು ಪೆಟ್ರೋಲಲ್ಲಿ ನಿಮಗೆ 5 ಸ್ಪೀಡ್ ಇದರಲ್ಲಿ ಬಂದಿರೋದೆ. ಇನ್ನು ಐ ಟರ್ಬೋ ಇದೆ, ಅದು ಬಂದು ನೆಕ್ಸ್ಟ್ ತೋರಿಸ್ತೀನಿ, ಅಂದರೆ ಇನ್ನೂ ಬಂದಿಲ್ಲ. ಸೊ ಇದು ನಾರ್ಮಲ್, ಇದು ಐ ಟರ್ಬೋ ಆಗಿರೋಲ್ಲ. ಸೊ ಇವಾಗ ಆನ್ ಮಾಡಿ ತೋರಿಸ್ತೀನಿ. ಸೊ ಒಂದು ಲಾಕ್ ಆನ್ ಮಾಡಿದ್ರೆ, ಅಂದರೆ ಇದು ಕೀಲೆಸ್ ಆಗಿರೋದ್ರಿಂದ ಪುಷ್ ಸ್ಟಾರ್ಟ್ ಬಟನ್ ಆಗಿರುತ್ತೆ ನೋಡ್ಬೋದು. ಸೊ ನೋಡ್ಬೋದು 2 ಕಡೆ ಆನ್ ಆದಾಗ ಸೊ ನೋಡಿದ್ರೆ ಇಲ್ಲಿ ಬಂದುಬಿಟ್ಟು ಗಾಡಿಯ ಹೈಡ್ಲಿಂಗ್ ಇಲ್ಲಿ ನಾವು ಎಷ್ಟು RPM ನೋಡ್ತೀವಿ ಅದು ನೋಡಿ RPM ಇಲ್ಲಿ ನೋಡಿಕೊಂಡ್ರೆ ಇಲ್ಲಿ ಕಿಲೋಮೀಟರ್ ನಾವು ಇಲ್ಲಿ ನೋಡ್ಕೋಬೋದು. ಇನ್ನು ಇಲ್ಲಿ FM ಆ ಥರ ಎಲ್ಲ ಕಂಟ್ರೋಲ್ ನಾವು ಇಲ್ಲಿ ಶೋ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡ್ಕೋಬೋದು. ಆಮೇಲೆ ಕಿಲೋಮೀಟರ್ ಪೆಟ್ರೋಲ್ ಎಷ್ಟಿದೆ, ಎಷ್ಟು ಓಡುತ್ತೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಪೆಟ್ರೋಲ್ ಎಷ್ಟಿರೋ ಅನ್ನೋ ಗೇಜ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ಟೆಂಪ್ರೇಚರ್ ಇಲ್ಲಿ ತೋರಿಸುತ್ತೆ. ಇನ್ನು ಇಲ್ಲಿ ಕೆಲವೊಂದು ಏನು ಸಿಂಬಲ್ಸ್ ಇದೆ ಅದು ಇಂಜಿನ್ಗೆ ಸಂಬಂಧಪಟ್ಟಂಥದ್ದು, ಸೆನ್ಸರ್ಗೆ ಸಂಬಂಧಪಟ್ಟದ್ದೆಲ್ಲ ಇಲ್ಲೇ ಶೋ ಆಗುತ್ತೆ. ಜೊತೆಗೆ ಇಲ್ಲಿ ನಾವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನು ನೋಡ್ತಾ ಇದ್ದೀವಿ, ಇದರಲ್ಲಿ ನಾವು ವಾಯ್ಸ್ ಮೂಲಕನೂ ಕಂಟ್ರೋಲ್ ಮಾಡ್ಬೋದು. ಸನ್ರೂಫ್ನ ಕೂಡ ವಾಯ್ಸ್ ಅಸಿಸ್ಟೆಂಟ್ ಮೂಲಕ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಲೈಟ್ ಆನ್ ಮಾಡಿದಾಗ ನೋಡ್ಬೋದು ಸ್ಟೇರಿಂಗ್ ಹೇಗಿದೆ ಅಂತ. ಸೊ ಟಿ ಲೋಗೋ ಶೋ ಆಗ್ತಾ ಇರುತ್ತೆ. ಜೊತೆಗೆ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇದೆ ಅಂತ ಹೇಳಿದ್ದೆಲ್ಲ, ಅದನ್ನ ಕೂಡ ತೋರಿಸ್ತೀನಿ. ಇಲ್ಲಿ ಲೈಟ್ ಶೋ ಆಗ್ತಾ ಇರುತ್ತೆ, ನಾವು ಬೇಕಾದಾಗ ಆನ್ ಮಾಡ್ಕೋಬೋದು. ಇಲ್ಲ ಆಟೋಮೆಟಿಕ್ ನಾವು ಸೆನ್ಸರ್ಗೆ ಹತ್ತಿರಾಗಿ ಏನಾದರೂ ಹೋಗ್ತಾ ಇದ್ದೀವಿ ಅಂತ ಆಟೋಮೆಟಿಕ್ ಇದು ಕ್ಯಾಮ್ರಾ ಆನ್ ಆಗಿಬಿಡುತ್ತೆ. ಸೊ ಕ್ಯಾಮ್ರಾ ಆನ್ ಆಗಿಬಿಟ್ಟು ಯಾವ ಕಡೆಯಲ್ಲಿ ಏನು ಟಚ್ ಆಗೋಂಥ ಚಾನ್ಸಸ್ ಇದೆ ಅನ್ನೋದು ಕ್ಯಾಮ್ರಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಇಲ್ಲ ಅಂತ ಹೇಳೋ ಟೈಮಲ್ಲಿ ನಾವೇ ಆನ್ ಮಾಡ್ಕೋಬೇಕು. ನೋಡ್ಬೋದು ಏನಿದೆ ಈ ಒಂದು ಪೋರ್ಷನ್. ಇದರಲ್ಲಿ ಸ್ಟೇರಿಂಗ್ ರೊಟೇಟ್ ಆದರೆ ನೋಡ್ಬೋದು ಗಾಡಿ ಯಾವ ಥರ ರೊಟೇಟ್ ಆಗುತ್ತೆ, ಆ ಕಡೆಗೆ ರೊಟೇಟ್ ಆಗುತ್ತೆ ಇದು ಕೂಡ. ಇನ್ನು 3D ಎಲ್ಲ ನೋಡ್ಬೋದು, ಕ್ಲಾರಿಟಿ ಹೇಗಿದೆ ಅಂತ ಸಹ ನೋಡ್ಬೋದು. ಸೊ ಎಷ್ಟು ಫ್ರೀ ಆಗಿದೆ ನೋಡ್ಬೋದು, ಲ್ಯಾಗ್ ಏನಾಗ್ತಾ ಇಲ್ಲ.
ಸೊ ಕ್ಲಾರಿಟಿ ನೋಡ್ತಾ ಇದ್ದೀರಾ ಈಗ ಎಷ್ಟಿದೆ ಅಂತ. ಸೊ 2D ನೋಡೋಣ ಫ್ರಂಟ್ ವ್ಯೂ ಎಷ್ಟಿದೆ ಅಂತ. ಸೊ ನೋಡ್ತಾ ಇದ್ದೀರಾ ಫ್ರಂಟ್ ವ್ಯೂ, ಇದು ಬ್ಯಾಕ್ ವ್ಯೂ, ಸೈಡ್ ವ್ಯೂ. ಸೊ ಈ ಮಟ್ಟದಲ್ಲಿ ಇರುತ್ತೆ ಕ್ಯಾಮ್ರಾ ಕ್ಲಾರಿಟಿ. ಇನ್ನು ಇನ್ನರ್ ರೇರ್ ವ್ಯೂ ಮಿರರ್ ಒಂದು ಕೊಟ್ಟಿದ್ದಾರೆ, ಅದರಲ್ಲಿ ನೋಡ್ಬೋದು. ರೇರ್ ವ್ಯೂ ಮಿರರ್ ಕೊಡ್ತಾ ಇದ್ದಾರೆ, ನೋಡ್ಬೋದು. ಅಲ್ಲಿಂದ ಜೊತೆಗೆ ಇಲ್ಲಿ ನಮಗೆ ರೂಫ್ ಲೈಟ್, ಅಂದರೆ ಸಿಯಾರಾದಲ್ಲೆಲ್ಲ ರೂಫ್ ಲೈಟ್ ಚೇಂಜ್ ಆಯ್ತಲ್ಲ, ಸೊ ಇದರಲ್ಲಿ ರೂಫ್ ಲೈಟ್ ಏನೋ ಯಾವುದೇ ಥರ ಚೇಂಜಸ್ ಇರೋದಿಲ್ಲ. ಸೊ ನಾರ್ಮಲ್ ಈ ಥರ LED ಕೊಟ್ಟಿದ್ದಾರೆ, ನೋಡ್ಬೋದು. ಇನ್ನು ಎಮರ್ಜೆನ್ಸಿ ಕಾಲಿಗೆ ಇದರಲ್ಲಿ ಆ್ಯಡ್ ಆಗಿದೆ, ಅಂದರೆ ಹಳೆ ಪಂಚಲ್ಲೆಲ್ಲ ಬರ್ತಾಯಿತ್ತಿಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ನಾವಿಲ್ಲಿ ಬಟನ್ ಒತ್ತರೆ ಸಾಕು, ನಿಯರ್ ಬೈಗೆ ನಿಮಗೆ ಹೆಲ್ಪ್ಗೆ ಬರುವಂಥದ್ದು ಇಲ್ಲಿ ಇದೆ. ಆಮೇಲೆ ಇಲ್ಲಿ ಏರ್ ಬ್ಯಾಗ್ ಆಫ್ ಆನ್ ಮಾಡ್ಕೊಳ್ಳೋಂಥ ಆಪ್ಷನ್ ಇರ್ತಿತ್ತಿಲ್ಲ. ಜೊತೆಗೆ ನೋಡಿ ಇಲ್ಲಿ ಪ್ಯಾಸೆಂಜರ್ದು ಎರಡನೇದು ಆಫ್ ಆಗಿದೆ. ಸೊ ಸೆಕೆಂಡ್ ನಂಬರ್ ಇದು ಆಫ್ ಆಗಿದೆ, ಇದು ಚೈಲ್ಡ್ದು ಆನಲ್ಲಿದೆ. ಸೊ ಪ್ಯಾಸೆಂಜರ್ ಏರ್ ಬ್ಯಾಗ್ ಆಫ್ ಆನ್ ನಾವಿಲ್ಲಿ ಮಾಡ್ಕೋಬೋದು. ಅಂದರೆ ಇಲ್ಲಿ ಮಾಡ್ಕೊಳಕ್ಕಾಗಲ್ಲ, ಇಲ್ಲಿ ನೋಡ್ಕೋಬೋದು. ಜಸ್ಟ್ ಬಾನೆಟ್ ಅಲ್ಲಿ ಏನಿದೆ ಡ್ಯಾಶ್ ಬೋರ್ಡು, ಆ ಸೈಡಲ್ಲಿ ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ಕೀಯಲ್ಲಿ ನಾವು ಮ್ಯಾನ್ಯಲ್ ಕೀಯಲ್ಲಿ ನಾವು ಆಫ್ ಆನ್ ಮಾಡ್ಕೋಬೇಕಾಗುತ್ತೆ. ಅದು ಇಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಸನ್ರೂಫ್ ನಾವು ಜಸ್ಟ್ ಗ್ಲಾಸ್ ಆದರೆ ಇಲ್ಲಿ ಆನ್ ಓಪನ್ ಮಾಡ್ಕೋಬೋದು ಇದು ಕೈಯಲ್ಲೇ. ಇಲ್ಲ ಸನ್ರೂಫ್ ಓಪನ್ ಆಟೋಮೆಟಿಕ್ ಓಪನ್ ಆಗುತ್ತೆ, ಬಟ್ ನಾವು ಕೈಯಲ್ಲಿ ಕ್ಲೋಸು ಓಪನ್ ನಾವು ಮಾಡ್ಕೋಬೋದು. ಸನ್ರೂಫ್ ಓಪನ್ ಆಗ್ತಾಯಿದೆ ಅಂತಂದರೆ ಬರುತ್ತೆ ಇದು ತುಂಬ ಚಿಕ್ಕದಾಗಿರುತ್ತೆ ಸನ್ರೂಫು. ಇದರಲ್ಲಿ ಯಾವುದೇ ಥರದ ಚೇಂಜಸ್ ಇರೋದಿಲ್ಲ ಸನ್ರೂಫಲ್ಲಿ. ಇನ್ನು ಕನ್ಸೋಲ್ ಬಗ್ಗೆ ನಾನು ಹೇಳ್ತಿದ್ದೆಲ್ಲ, ಕನ್ಸೋಲಲ್ಲಿ ಬಂದುಬಿಟ್ಟು 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ, ತುಂಬ ಚಿಕ್ಕದಾಗಿದೆ. ಇದು ಕಪ್ ಹೋಲ್ಡರ್ ಇದೆ, ಜೊತೆಗೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ವಿತ್ ವಯರ್ ಕೂಡ 65 ವೋಲ್ಟ್ನ ಒಂದು ವಯರ್ ಆಪ್ಷನ್ ಕೂಡ ಇದೆ. ಇನ್ನು ಪಂಚರ್ ಕಿಟ್ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಒಂದು ಓಲ್ಡ್ ಸ್ಟೈಲಲ್ಲಿ ಏನಿದೆ, ಈ ಒಂದು ಸ್ಟೈಲಲ್ಲಿ ಕೂಡ ನಾವು ಪಂಚರ್ ಕಿಟ್ಟಲ್ಲಿ ಯೂಸ್ ಮಾಡೋದಾದರೆ ಈ ಒಂದು ಪೋರ್ಷನ್ ನಮಗೆ ಯೂಸ್ ಆಗುತ್ತೆ, ಚಾರ್ಜಿಂಗ್ ಪಾಯಿಂಟ್ ಯೂಸ್ ಆಗುತ್ತೆ. ಇನ್ನು ಇಲ್ಲಿ ನೋಡ್ಬೋದು ಲೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಇಕೋ ಮೋಡ್, ಫಾಗ್ ಲ್ಯಾಂಪ್, ಹೀಲ್ ಹೋಲ್ಡ್, ಹಜಾರ್ ಲೈಟ್, ಇನ್ನು ಎಕ್ಸ್ಪ್ರೆಸ್ ಕೂಲಿಂಗ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇದು ಆಟೋ ಆಫ್ ಆನ್ ನಾರ್ಮಲ್ ಇಲ್ಲಿ ಬಟನಲ್ಲಿ ಬರ್ತಾಯಿತ್ತು, ಈ ಒಂದು ಪೋರ್ಷನಲ್ಲಿ ಬರ್ತಾಯಿತ್ತು, ಬಟ್ ಇವಾಗ ಈ ಸ್ಕ್ರೀನಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ಬೋದು. ಇನ್ನು ಇದು ಡಬಲ್ ಸೈಡ್ ಇಲ್ಲ, ಇದು ಫ್ಯಾನ್ ಎಷ್ಟು ಸ್ಪೀಡ್ ಬೇಕು ಅಂದರೆ ಏರ್ ಎಷ್ಟು ಸ್ಪೀಡಲ್ಲಿ ಬರಬೇಕು ಅದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಇಲ್ಲಿ ನಾವು ಟೆಂಪ್ರೇಚರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇನ್ನು ಇಲ್ಲೇ ನಾರ್ಮಲಾಗಿ ನಮಗೆ ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಇಲ್ಲಿ ನಮಗೆ ವೈಪರ್ ಅಡ್ಜಸ್ಟ್ಮೆಂಟ್, ಇದು ವೈಪರ್ನ ಆನ್ ಆಫ್ ಎಲ್ಲ ಮಾಡ್ಕೊಳ್ಳೋದು ಇಲ್ಲಿ ಮಾಡ್ಕೋಬೋದು. ಇಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ನಾವಿಲ್ಲೇ ನೋಡ್ಕೋಬೋದು. ಇನ್ನು ನಮಗೆ ಇಲ್ಲಿ ಒಂದು ಸನ್ಶೇಡ್ ಕೊಟ್ಟಿದ್ದಾರೆ, ಸನ್ಶೇಡ್ ನೋಡ್ಬೋದು, ಸನ್ವೈಸರ್. ಸೊ ಇಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ಪ್ಯಾಸೆಂಜರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ವ್ಯಾನಿಟಿ ಮಿರರ್ ಒಂದು ಕೊಟ್ಟಿದ್ದಾರೆ, ಇದಕ್ಕೆ ಕ್ಲೋಸ್ ಓಪನ್ ಆ ಥರ ಎಲ್ಲ ಬರೋದಿಲ್ಲ, ಇದರಲ್ಲಿ ಡೈರೆಕ್ಟಾಗಿ ಮಿರರ್ ಕೊಟ್ಟಿರುವಂಥದ್ದು. ಇನ್ನು ಪ್ಯಾಸೆಂಜರ್ ಸೈಡಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ, ಜೊತೆಗೆ ಹಿಂದೆ 2 ಕಡೆಗಳಲ್ಲೂ ಹ್ಯಾಂಡಲ್ ಕೊಟ್ಟಿರ್ತಾರೆ. ಇನ್ನು ಏರ್ ಬ್ಯಾಗ್ ಅಂತ ಇರೋ ಕಡೆ ಎಲ್ಲ ಏರ್ ಬ್ಯಾಗ್ ಮೆನ್ಷನ್ ಆಗಿರುತ್ತೆ. ಸೊ ಡ್ಯಾಶ್ ಬೋರ್ಡಲ್ಲಿ ಕೂಡ ಏರ್ ಬ್ಯಾಗ್ ಇದೆ, ಹಾಗಾಗಿ ಏರ್ ಬ್ಯಾಗ್ ಕೂಡ ಮೆನ್ಷನ್ ಆಗಿರುತ್ತೆ. ಟೋಟಲ್ 6 ಏನೋ ಏರ್ ಬ್ಯಾಗ್ ಆ್ಯಡ್ ಆಗುತ್ತೆ ಇದರಲ್ಲಿ. ಜೊತೆಗೆ ಇದರಲ್ಲಿ 8 ಸ್ಪೀಕರ್ಸ್ ಇರುವಂಥದ್ದು, 8 ಸ್ಪೀಕರ್ಸ್ ಕೂಡ ಇದೆ. ಸೊ ನೋಡ್ಬೋದು, ಎಲ್ಲ ಡೋರ್ಗಳಲ್ಲೂ ಸ್ಪೀಕರ್ ಅಟ್ಯಾಚ್ ಆಗಿರುತ್ತೆ, ಜೊತೆಗೆ ಇಲ್ಲಿ ಪಿಲ್ಲರ್ಗಳಲ್ಲೂ ಕೂಡ ಸ್ಪೀಕರ್ಸ್ ಎಲ್ಲ ಅಟ್ಯಾಚ್ ಆಗಿರುವಂಥದ್ದು. ಇನ್ನು ಸನ್ರೂಫ್ ಎಲ್ಲ ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ. ಇನ್ನು ಬ್ಯಾಕ್ ಪೋರ್ಷನ್ಗೆ ಹೋಗುವ. ಬ್ಯಾಕ್ ಪೋರ್ಷನ್ಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ನೀವು ನೋಡ್ಬೋದು ಅಂಬ್ರೆಲಾ ಹೋಲ್ಡರ್, ಬಾಟಲ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿರುವಂಥದ್ದು. ಅಂದರೆ 4 ಡೋರ್ಗಳೆಲ್ಲ ಸೇಮ್ ಇರುವಂಥದ್ದು, ಯಾವುದೇ ಥರ ಚೇಂಜ್ ಇರೋದಿಲ್ಲ. ಬಾಟಲ್ ಹೋಲ್ಡರ್ಸ್ ಮತ್ತು ಅಂಬ್ರಾ ಹೋಲ್ಡರ್ಸ್ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಇದು ಗ್ಲೋ ಬಾಕ್ಸ್ ನೀವು ನೋಡ್ತಾ ಇದ್ದೀರಾ. ಇದರಲ್ಲಿ ಆಲ್ಟ್ರೋಸಲ್ಲಿ ಇಲ್ಲೇ ಕಪ್ ಹೋಲ್ಡರ್ ಎಲ್ಲ ಬರುತ್ತೆ, ಇಲ್ಲಿ ಏನಾದರೂ ಇಟ್ಕೋಬೋದು, ಬಾಟಲ್ಸ್ ಎಲ್ಲ ಇಟ್ಕೋಬೋದಿತ್ತು, ಸೇಮ್ ಇದೇ ಥರ ಬರುವಂಥದ್ದು. ಬಟ್ ಈ ಗಾಡಿಯಲ್ಲಿ ಇಲ್ಲ, ಇಲ್ಲಿ ಒಂದು ಟ್ರೇ ಥರ ಕೊಟ್ಟಿದ್ದಾರೆ. ಸೊ ಫೈಲ್ಸ್ ಎಲ್ಲ ಇಟ್ಕೋಬೋದು, ಜೊತೆಗೆ ಒಂದು ಲೈಟ್ ಕೂಡ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ರೇರ್ ಡೋರ್ ಇದು, ರೇರ್ ಡೋರಲ್ಲಿ ನಮಗೆ ಬಾಟಲ್ ಹೋಲ್ಡರ್ ಆಗಿರ್ಬೋದು ಮತ್ತು ಸ್ಪೀಕರ್ ಆಗಿರ್ಬೋದು ಇಲ್ಲೇ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಇಲ್ಲಿ ಮಿರರ್ ಅಪ್ ಡೌನ್ ಮಾಡೋದಾದರೆ, ಅಂದರೆ ವಿಂಡೋಸ್ನ ನಾವು ಗ್ಲಾಸ್ನ ಡೌನ್ ಮಾಡಬೇಕು, ಅಪ್ ಮಾಡಬೇಕಾದ್ರೆ ಸ್ವಿಚ್ ನೋಡ್ಬೋದು, ಇಲ್ಲೇ ಇದೆ. ಜೊತೆಗೆ ಇಲ್ಲಿ ಏನಾದರೂ ಮೊಬೈಲ್ ಇಡೋಕ್ಕಾಗಲ್ಲ, ಜಸ್ಟ್ ಏನೋ ಕಾಯಿನ್ಸ್ ಏನಾದರೂ ಇಡೋದಾದರೆ, ಸಣ್ಣ ಪುಟ್ಟದ ಏನಾದರೂ ಇಡೋದಾದರೆ ಇಲ್ಲಿ ಇಟ್ಕೋಬೋದು. ಇನ್ನು ನೋಡ್ಬೋದು ಸಿಲ್ವರ್ ಕಲರ್ನ ಫಿನಿಶಿಂಗಲ್ಲಿ ಡೋರ್ ಅನ್ಲಾಕ್ ಮಾಡಿ ಓಪನ್ ಮಾಡೋಂಥ ಸ್ವಿಚ್ ಲಿವರ್ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಲಾಕ್ ಆದರೆ ಇದು ನಾರ್ಮಲ್ ಲಾಕ್ ಆಗಿಬಿಡುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಈ ಥರ. ಇನ್ನು ರೇರಿಂದ ನಾವು ಹೇಳೋದಾದರೆ ಒಂದು 6 ಫೀಟ್ ಮನುಷ್ಯ ಕೂತ್ರೆ, ಸೊ ನಾನು ಹಿಂದೆಗೆ ಫುಲ್ ಕಂಪ್ಲೀಟಾಗಿ ಹೊರಗೆ ಕೂತಿದ್ದೀನಿ. ಸೊ ಇಷ್ಟು ಬರುತ್ತೆ, ಅಂದರೆ ಸೀಟ್ನ ಸ್ವಲ್ಪ ಮುಂದೆ ಮಾಡಿದ್ದೀನಿ, ತುಂಬ ಅಲ್ಲ. ಸೊ ಈ ಪಿಲ್ಲರ್ ಲೆವೆಲ್ಗೆ ನಾನು ಮಾಡಿರುವಂಥದ್ದು. ಸೊ ತುಂಬ ಅಂದರೆ ತುಂಬ ಇದೆ ಗ್ಯಾಪ್. ಸೊ ಸೀಟ್ ಈ ಲೆವೆಲ್ಗೆ ಬಂತು ಅಂತ ಹೇಳಿದ್ರು ನಮಗೆ ಕಂಪ್ಲೀಟಾಗಿ ಇಷ್ಟು ಸ್ಪೇಸ್ ಬಂದೇ ಬರುತ್ತೆ ಇಲ್ಲಿ. ಸೊ ಇಷ್ಟು ಸ್ಪೇಸ್ ಇದೆ. ಸೊ ಸೀಟನ್ನ ಸ್ವಲ್ಪ ಹಿಂದೆ ಮಾಡ್ಕೋಬೋದು, ಇನ್ನೂ ಇಲ್ಲ ನಮಗೂ ಆರಾಮಾಗಿ ಕಂಫರ್ಟಾಗಿ ಕೂರ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಇನ್ನು ಸೀಟ್ ಬಗ್ಗೆ ಹೇಳೋದಾದರೆ, ಸೀಟಲ್ಲಿ ನೀವು ನೋಡ್ತಾ ಇದ್ದೀರಾ
3 ಹೆಡ್ ರೆಸ್ಟ್ನ ಕೊಡೋದಿಲ್ಲ, 2 ಹೆಡ್ ರೆಸ್ಟ್ ಕೊಟ್ಟಿರುವಂಥದ್ದು. ಯಾಕೆಂತೇಳಿ ಇದು ಚೈಲ್ಡ್ಗೆ ಅಂತೇಳಿ ಕೊಟ್ಟಿರುವಂಥದ್ದು. ಯಾಕೆಂತೇಳಿ ಸ್ವಲ್ಪ ಚಿಕ್ಕ ಗಾಡಿ ಆಗಿರೋದ್ರಿಂದ, ಸ್ವಲ್ಪ ದೊಡ್ಡ ಗಾಡಿ ಆದರೆ ಇಲ್ಲಿ ಹೆಡ್ ರೆಸ್ಟ್ ಬರುತ್ತೆ, 3 ಜನ ಆರಾಮಾಗಿ ಕೂರ್ಬೋದು ಅಂತ. ಸೊ ಕಂಪ್ಲೀಟಾಗಿ 3 ಜನ ಆರಾಮಾಗಿ ಕೂರ್ಬೋದು, ಬಟ್ ಕಂಪ್ನಿ ಕಡೆಯಿಂದ 2 ಅಂತ ಒಂದು ರೆಫರ್ ಮಾಡುತ್ತೆ. ಜೊತೆಗೆ ಮಧ್ಯದಲ್ಲಿ ಆಮ್ರೆಸ್ಟ್ನ ಕೊಟ್ಟಿರುವಂಥದ್ದು ನೋಡ್ಬೋದು. ಆಮ್ರೆಸ್ಟ್ನ ಎಳಿಯೋಕ್ಕೆ ಒಂದು ಟ್ಯಾಗಿ ಥರ ಮಾಡಿದ್ದಾರೆ. ಸೊ ನೋಡ್ಬೋದು, ಬೇರೆ ಎಲ್ಲ ಗಾಡಿಗಳಲ್ಲಿ ಇಲ್ಲಿ ಕಪ್ ಹೋಲ್ಡರ್ ಬರುತ್ತಲ್ಲ, ಸೊ ಈ ಗಾಡಿಯಲ್ಲಿ ಇಲ್ಲ. ಅಂದರೆ ನೆಕ್ಸಾನಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸಾನಲ್ಲೆಲ್ಲ ಕಪ್ ಹೋಲ್ಡರ್ ಬರುತ್ತೆ, ಇಲ್ಲಿ ಕಪ್ ಹೋಲ್ಡರ್ ಇಲ್ಲ, ಆಮ್ರೆಸ್ಟ್ ಬರುತ್ತೆ. ಫ್ರಂಟಲ್ಲಿ ಬಂದಿಲ್ಲ ಅಂತ ಕೇಳಿದ್ರೆ ಆಗಲೇ ಹೇಳಿಲ್ಲ. ನೋಡ್ತಾ ಇದ್ದೀರಾ, ಇಲ್ಲಿ ಆಮ್ರೆಸ್ಟ್ ಕೊಟ್ಟಿದ್ದಾರೆ, ತುಂಬ ಚಿಕ್ಕದು. ಇಬ್ಬರಿಗೂ ಆಗಿ ಒಂದೇ ಆಮ್ರೆಸ್ಟ್ ಕೊಟ್ಟಿದ್ದಾರೆ, ಬಟ್ ಇದರಲ್ಲಿ ತುಂಬ ಚಿಕ್ಕದಾಗಿದೆ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇನ್ನು ನಿಮಗೆ ಆಮ್ರೆಸ್ಟ್ ಅಂದರೆ ಸೆಂಟ್ರ್ ಕನ್ಸೋಲ್ ಇದೆಯಲ್ಲ, ಈ ಸೆಂಟ್ರ್ ಕನ್ಸೋಲಲ್ಲೇ ನಿಮಗೆ AC ವೆಂಟ್ ಕೂಡ ಕೊಟ್ಟಿರುವಂಥದ್ದು. AC ವೆಂಟ್ ಕೂಡ ಕೊಟ್ಟಿರುವಂಥದ್ದು. ಈ AC ವೆಂಟನ್ನು ನಾವು ಆಫು ಮತ್ತು ಆನ್ ಇಲ್ಲಿ ಮಾಡ್ಕೊಳ್ಳೋದು ಒಂಥರ ರಿಂಗ್ ಥರ ಕೊಟ್ಟಿದ್ದಾರಲ್ಲ, ಇದು ಒಂದು ಸ್ವಿಚ್ ಆಗಿರುತ್ತೆ ನೋಡಿ, ಈ ಥರ ರೊಟೇಟ್ ಮಾಡಬೇಕಾಗುತ್ತೆ. ಇನ್ನು ರೈಟಿಗೆ ಲೆಫ್ಟಿಗೆ ಯಾವ ಕಡೆ ಬೇಕಾದರೂ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು, ಅಪ್ ಡೌನ್ ಎಲ್ಲ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಇರುವಂಥ AC ವೆಂಟ್ ಇದೆ, ಇದು ರೇರಿಗೆ AC ವೆಂಟ್ ಆಗಿರುತ್ತೆ. ಇನ್ನು ಸೈಡಲ್ಲಿ ಬೇರೆ ಸಪ್ರೇಟಾಗಿ AC ವೆಂಟ್ ಬರೋಲ್ಲ, ರೇರಿಗೆ ಕೂತೋರಿಗೆ ಇದೊಂದೇ ಆಪ್ಷನ್ ಆಗಿರುತ್ತೆ. ಇನ್ನು ಇದು ಕೂಡ ಡ್ಯೂಲ್ ಟ್ಯೂನಲ್ಲೇ ಕೊಟ್ಟಿರುವಂಥದ್ದು ಹೇಳಿದ್ರಂಗೆ. ಇನ್ನು ಏರ್ ಬ್ಯಾಗ್ಸ್ ಎಲ್ಲ ಆಗಲೇ ಹೇಳಿರೋ ಥರ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಹೆಡ್ ಯಾರಾದರೂ ಹೈಟ್ ಇರೋರು ಜಾಸ್ತಿ ಕೂತ್ರೆ ಏನಾದರೂ ಟಚ್ ಆಗ್ಬೋದು, ಟಚ್ ಆಗಬಾರ್ದು ಅನ್ನೋ ಟೈಪಲ್ಲಿ ಏನು ಕೊಟ್ಟಿರೋಂಥ ಒಂಥರ ಡಿಸೈನ್ನ ಸ್ವಲ್ಪ ಇದು ಮಾಡಿದ್ದಾರೆ, ಅಪ್ ಮಾಡಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ತನಕ ಸನ್ರೂಫ್ ಬರುತ್ತಾ, ಇಲ್ಲಿ ತನಕ ಸನ್ರೂಫ್ ಬರುತ್ತೆ. ಸನ್ರೂಫ್ ಗ್ಲಾಸ್ ಏನಿದೆ ಇದು ಮ್ಯಾಟ್, ಅದು ಇಲ್ಲಿ ತನಕ ಬರುತ್ತೆ. ಅಂದರೆ ಒಳಗೆ ಒಂದು ಮ್ಯಾಟ್ ಇದೆಯಲ್ಲ, ಅದು ಹಿಂದೆ ಬರುತ್ತೆ. ಹಾಗಾಗಿ ಇದನ್ನ ಇನ್ನೂ ಹೈಟ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಸೊ ನೋಡ್ಬೋದು, ಇಲ್ಲಿ ಸನ್ರೂಫ್ನ ಏನು ಬರುತ್ತೆ ಅದಾದಮೇಲೆ ಫುಲ್ ಒಂಥರ ಬಾಕ್ಸ್ ಟೈಪು ಇನ್ನೂ ಅಪ್ ಮಾಡಿದ್ದಾರೆ. ಇದು ರೂಫಿಗೆ ಆಲ್ಮೋಸ್ಟ್ ಕ್ಲೋಸ್ ಟಚ್ಚಲ್ಲಿ ಇರುತ್ತೆ. ಯಾಕೆಂತಂದರೆ ಇನ್ನು ಹೈಟ್ ಸಾಕಾಗಲ್ಲ ತುಂಬ ಜನ ಹೇಳ್ತಾರಲ್ಲ, ಹಾಗಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಡೀಪ್ ಮೇಲೆಗೆ ಹೋಗಿದೆ ಅಂತ. ಸೊ ಇದು ತುಂಬ ಡೌನ್ ಇದೆ, ಅಂದರೆ ಇಲ್ಲಿ ಕೂತ್ಕೊಂಡಾದ್ಮೇಲೆ ಯಾವುದೇ ರೀತಿಯ ಒಂದು 7 ಫೀಟ್ ಮನುಷ್ಯ ಕೂತರು ತಲೆ ಟಚ್ ಆಗಬಾರ್ದು ಅನ್ನೋ ಥರದಲ್ಲಿ ತುಂಬ ಹೈಟ್ ಇಲ್ಲಿ ಕೊಟ್ಟಿದ್ದಾರೆ, ಆ ಒಂದು ಡಿಸೈನ್ ವರ್ಕ್ ಮಾಡಿದ್ದಾರೆ. ಸೊ ನನಗೆ ತುಂಬ ಜಾಸ್ತಿ ಇದೆ, ನನಗೇ ನೋಡ್ಬೋದು, ನೀವೇನು ನೋಡ್ತಾ ಇದ್ದೀರಾ, ಇದು ನನಗೆ ತುಂಬ ಜಾಸ್ತಿ ಇದೆ. ಒಂದು 6 ಫೀಟ್ ಕೂತ್ರೆ ಇನ್ನೂ ಜಾಸ್ತಿ ಇಷ್ಟಿದೆ. ಸೊ ತೊಂದರೆ ಇಲ್ಲ, ಆರಾಮಾಗಿ ಸ್ಪೇಸ್ ಇದೆ ಅಂತ ಹೇಳ್ಬೋದು. ಇನ್ನು ಇಂಜನ್ ಕಂಫರ್ಟ್ ಬಗ್ಗೆ ಹೋಗೋಣ. ಇನ್ನು ಇಂಜನ್ ಕಂಫರ್ಟ್ ಬಗ್ಗೆ ಹೋಗೋದಾದರೆ ಇಲ್ಲಿ ನಾವು ಹುಡ್ನ ಓಪನ್ ಮಾಡಬೇಕಾಗುತ್ತೆ, ಅಂದರೆ ಬಾನೆಟ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೈಯಲ್ಲಿ ಅನ್ಲಾಕ್ ಮಾಡಿಬಿಟ್ಟು ಓಪನ್ ಮಾಡಬೇಕಾಗುತ್ತೆ. ಸೊ ಇಂಜನ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಅಂತ ನನಗೆ ಕಾಣ್ತಾ ಇಲ್ಲ. ಸೊ ಇಂಜನ್ ನೋಡ್ತಾ ಇದ್ದೀರಾ, ಇದು ಪಂಚ್ನ ಒಂದು ಇಂಜನ್ ಕಂಫರ್ಟ್ ಆಗಿರುತ್ತೆ. ಇಂಜನ್ ಕಂಫರ್ಟಲ್ಲಿ ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಸೊ ವೈಪರ್ ವಾಟರ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಅಂದರೆ ವೈಪರ್ ವಾಟರ್ದು ಇದಾಗಿರುತ್ತೆ, ಕೂಲೆಂಟ್ ಇದಾಗಿರುತ್ತೆ. ಇನ್ನು ಇಂಜನ್ನ ಚೆಕ್ ಮಾಡೋದಾದರೆ ಇಲ್ಲಿ ಕೊಟ್ಟಿರ್ತಾರೆ, ಇಂಜನ್ ಚೆಕ್ ಮಾಡ್ಕೋಬೋದು. ಇಲ್ಲಿ ಬ್ರೇಕ್ ಆಯಿಲ್, ಕ್ಲಚ್ ಎಲ್ಲ ಏನಿದೆ ಅದು ಇಲ್ಲಿ ಕೊಟ್ಟಿರ್ತಾರೆ. ಜೊತೆಗೆ ಇದು ಅಂದರೆ ಇದೇ ಕೆಲಸ ಮಾಡೋವಂಥದ್ದು, ಅಂದರೆ ಪವರ್ ಸ್ಟೇರಿಂಗ್ ಏನಿದೆ ಅದೊಂದು ಅಸೆಂಬಲ್ ಇದೇ ಆಗಿರುತ್ತೆ, ಅದರ ಹೆಸರು ಗೊತ್ತಿಲ್ಲ. ರೇಡಿಯೇಟರ್ದು ನೋಡ್ಬೋದು, ಇಲ್ಲೇ ಇದೆ, ಇಲ್ಲಿಂದನೇ ಸಪ್ಲೈ ಆಗುತ್ತೆ. ಇನ್ನು ಫಿಲ್ಟರ್ಸ್ ಆಗಿರ್ಬೋದು, ಬ್ಯಾಟರಿ ಇಲ್ಲಿ ಬರುತ್ತೆ, ಈ ಒಂದು ಪೋರ್ಷನಲ್ಲಿ ಬರುತ್ತೆ ಬ್ಯಾಟ್ರಿ. ಇನ್ನು ಫ್ಯೂಸಸ್ ಬಂದುಬಿಟ್ಟು 2 ಕಡೆ ಕೊಡ್ತಾರೆ. ಅಂದರೆ ಇಂಜನ್ ಕಂಫರ್ಟಲ್ಲಿ ಒಂದು ಸಪ್ರೇಟಾಗಿ ಇಂಜನ್ ಕಂಫರ್ಟಲ್ಲಿ ಏನಿದೆ ಅದು ಇಲ್ಲಿ ಕೊಟ್ಟಿರುವಂಥದ್ದು. ಇಂಜನ್ ಕಂಫರ್ಟ್ನ ಒಂದು ಫ್ಯೂಸ್ ಬಾಕ್ಸ್ ಇಲ್ಲಿ ಇರುತ್ತೆ, ಅಂದರೆ ಕೆಲವೊಂದು ಫಂಕ್ಷನ್ದು ಇಲ್ಲಿ ಇರುತ್ತೆ, ಕೆಲವೊಂದು ಫಂಕ್ಷನ್ದು ನಮಗೆ ಇಲ್ಲಿ ಕೊಡ್ತಾರೆ. ಅಂದರೆ ಈ ಒಂದು ಕಪ್ಪನ್ನು ನಾವು ಏನು ಓಪನ್ ಮಾಡಿದ್ರೆ ಇಲ್ಲಿ ಕೂಡ ಬರುವಂಥದ್ದು. ಸೊ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಬರೆದಿದೆ ಯಾವ ಫ್ಯೂಸ್ ಯಾವುದಕ್ಕೆ ಏನೇನು ಕೆಲಸ ಮಾಡುತ್ತೆ. ಸೊ ಇಲ್ಲಿ ಫ್ಯೂಸಸ್ ಬರುತ್ತೆ, 2 ಕಡೆಗಳಲ್ಲಿ ಫ್ಯೂಸ್ ಕೊಡುವಂಥದ್ದು. ಸೊ ಗಾಡಿ ಅನ್ಸುತ್ತೆ ನೋಡ್ಕೊಂಬಿಡಿ ಹೇಗಿದೆ ಅಂತ ಫೈನಲ್ ಆಗಿ. ಸೊ ಇದಿಷ್ಟು ಈ ಟಾಟಾ ಪಂಚ್ನ ವೀಡಿಯೋ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಬೇಸ್ ಮಾಡಲ್ ಬಂದಾಗ ಬೇಸ್ ಮಾಡಲ್ ಹೇಗಿದೆ ಅಂತ ಕೂಡ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ.